ಹಾಯ್ ಪ್ರೀತಿಯ ಮಕ್ಕಳೇ, ಇದು ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಸೆಕೆಂಡ್ ವಿಡಿಯೋ. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಡಿಸ್ಟೆನ್ಸ್ ಫಾರ್ಮುಲಾ ಮತ್ತು ಡಿಸ್ಟೆನ್ಸ್ ಫ್ರಮ್ ಒರಿಜಿನ್. ಪ್ರತಿಯೊಂದಕ್ಕೂ ಒಂದು ಎಕ್ಸಾಂಪಲ್ ತೊಗೊಂಡು ಡಿಸ್ಕಸ್ ಮಾಡಿದ್ದೀವಿ. ಇನ್ನು ಉಳಿದಂಥ ಎರಡು ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ. ಇಲ್ಲಿ ಮೊದಲನೇ ಕ್ವಶನ್ ಸೆಕ್ಷನ್ ಫಾರ್ಮುಲಾ. ಏಪ್ರಿಲ್ 2025ರಲ್ಲಿ ಕೇಳಿದಂಥ ಕ್ವಶನ್ ಇದು. ಮಾರ್ಚ್ ಏಪ್ರಿಲ್ನಲ್ಲಿ ಕೇಳಿದಂಥ ಎಕ್ಸಾಮ್ನಲ್ಲಿ ನಡೆದಂಥ ಎನ್ಯುವಲ್ ಎಕ್ಸಾಮ್ 1ರಲ್ಲಿ ಕೇಳಿದಂಥ ಕ್ವಶನು. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಎ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ -1, 7 and 4, -3 ಇಂಟರ್ನಲ್ಲಿ ಇನ್ ದ ರೇಷಿಯೋ 2:3. ಸೊ ಕೊಟ್ಟಿರೋದು ಮೊದಲ ಕ್ವಶನಲ್ಲಿ ಕೊಟ್ಟಿರೋದನ್ನ ಬರ್ಕೊಂಡ್ಬಿಡೋಣ. ಇಲ್ಲಿ ಎರಡು ಕೋಆರ್ಡಿನೇಟ್ಸ್ ಕೊಡ್ತಾನೆ. x1 ಅಂದರೆ -1, y1 ಅಂದರೆ 7, x2 ಅಂದರೆ 4, y2 ಅಂದರೆ -3, m1:m2 ಅಂದರೆ m1 2, m2 ಅಂದರೆ 3. ನಮ್ಗೆ ಗೊತ್ತಿರುವ ಹಾಗೆ ಫಾರ್ಮುಲಾ ಏನಿದೆ, p ಆಫ್ xy ಇಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಅಪಾನ್ m1 ಪ್ಲಸ್ m2 ಕಾಮ m1 y2 ಪ್ಲಸ್ m2 y1 ಅಪಾನ್ m1 ಪ್ಲಸ್ m2. ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ನ ಹಾಕಬೇಕು, ಕ್ಲೋಸ್ ಮಾಡಬೇಕು. ಈಗ ಏನೇನು ಕೊಟ್ಟಿದ್ದಾನೆ ವ್ಯಾಲ್ಯೂಗಳನ್ನು ಆ ಫಾರ್ಮ್ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲ ಅಬ್ಸರ್ವ್ ಮಾಡಿರಿ, m1 ಅಂದರೆ 2 ಇದೆ, 2 ಇಂಟು m1 ಇಂಟು x2 ಅಂತ ಇದ್ರು ಮೀನಿಂಗು, ಇಂಟು x2 ಅಂದರೆ 4 ಇದೆ, 4 ಪ್ಲಸ್ಸಿಗೆ ಪ್ಲಸ್ ಬರೀರಿ. m2 ಅಂದರೆ 3 ಇದೆ, 3 ಇಂಟು x1 ಅಂದರೆ -1 ಅಪಾನ್ m1 ಪ್ಲಸ್ m2 ಅಂದರೆ 2 ಪ್ಲಸ್ 3. ಇದೇ ಥರ ಸೆಕೆಂಡ್ನಲ್ಲಿ ಸಹ ಆ್ಯಡ್ ಮಾಡಿರಿ. m1 ಅಂದರೆ 2 ಇಂಟು y1 ಅಂದರೆ 7 ಇದೆ, y2 ಅಂದರೆ -3 ಇದೆ, m1 ಇಂಟು y2 ಅಂದರೆ -3 ಪ್ಲಸ್ 3 ಇಂಟು m1 ಅಂದರೆ 7 ಅಪಾನ್ 2 ಪ್ಲಸ್ 3. ಸೊ ನೆಕ್ಸ್ಟ್ ಹಿಯರ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ಮಾಡಬೇಕು. 2 4 ಜಾ 2 4 8 ಪ್ಲಸ್ ಇಂಟು ಮೈನಸ್ ಆಗುತ್ತೆ. 3 1 ಜಾ 3 1 3, 2 ಪ್ಲಸ್ 5 ಆಗುತ್ತೆ. ಇಲ್ಲಿ 5 ಬರ್ಬಿಡ್ರಿ. ಮತ್ತು ಇಲ್ಲಿ ಪ್ಲಸ್ ಇಂಟು ಮೈನಸ್ ಕಾಮ ಹಾಕಿ ಪ್ಲಸ್ ಇಂಟು ಮೈನಸ್ 2 3 ಜಾ 6 ಆಗುತ್ತೆ. ಪ್ಲಸ್ಸಿಗೆ ಪ್ಲಸ್ ಬರ್ರಿ. 3 7 ಜಾ 21, 2 ಪ್ಲಸ್ 3 5 ಆಯಿತು. ಇಲ್ಲಿ 8ನಲ್ಲಿ ಸ್ಕ್ವೇರ್ ಬ್ರಾಕೆಟ್ ಆ್ಯಸ್ ಯೂಶುವಲ್ ಆಗ್ತಾ ಇರ್ರಿ. ಸ್ಕ್ವೇರ್ ಬ್ರಾಕೆಟು 8ನಲ್ಲಿ 3 ಹೋದರೆ 5, 2 ಪ್ಲಸ್ 3 5 ಆಯ್ತೆ, ಕಾಮ 21ನಲ್ಲಿ -6 ಹೋದರೆ 15, 21 ಬಿಗ್ ನಂಬರು, ಹಂಗೆ ಪ್ಲಸ್ ಇದೆ, ಪ್ಲಸ್ 15 ಆಗುತ್ತೆ, ಅಪನ್ 5 ಆಗುತ್ತೆ. ಕ್ಯಾನ್ಸಲ್ ಮಾಡಿರಿ. 5 1 ಜಾ 5 1 ಜಾ 5 3 ಇದೆ. ಇಲ್ಲಿ ಪಿ ಆಫ್ xy ಏನಾಯಿತು, 1, 3 ಆಗುತ್ತೆ. ಇದು 3 ಮಾರ್ಕ್ ಕ್ವಶನ್ ಬೋರ್ಡ್ ಎಕ್ಸಾಮ್ನಲ್ಲಿ ಕೇಳಿದಾನೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು 2 ಎಕ್ಸಾಂಪಲ್ ಕೊಡಿದ್ದೀನಿ. ಫೈಂಡ್ ದ ಕೋಆರ್ಡಿನೇಟ್ಸ್ ಶಾರ್ಟ್ ಕಟ್ ಕ್ವಶನ್ ಕೊಡಿದ್ದೀನಿ. ಇಲ್ಲಿ x1 x2, x1 y1, x2 y2, m1 m2. ನೆಕ್ಸ್ಟ್ ಕ್ವಶನು x1 y1, x2 y2 ಆ್ಯಂಡ್ m1 m2 ಕೊಡಿದ್ದೀನಿ. ಸಾಲ್ವ್ ಮಾಡಿ ಆನ್ಸರ್ನ ಚಾಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಸೊ ನೆಕ್ಸ್ಟ್ ಒಂದು ಫಾರ್ಮುಲಾ ಇದೆ, ಮಿಡ್ ಪಾಯಿಂಟ್ ಫಾರ್ಮುಲಾ. ಅದ್ರ ಮೇಲೆ ಒಂದು 2 ಕ್ವಶನ್ ಡಿಸ್ಕಸ್ ಮಾಡೋಣ. ಆಲ್ರೆಡಿ ಮಿಡ್ ಪಾಯಿಂಟ್ ಫಾರ್ಮುಲಾ ನೆಕ್ಸ್ಟ್ ವಿಡಿಯೋನಲ್ಲಿ ಪ್ರೀವಿಯಸ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಫೈಂಡ್ ದ ಮಿಡ್ ಪಾಯಿಂಟ್ಸ್ ಆಫ್ ದಿ ಫಾಲೋವಿಂಗ್: 4, 7, 2, 3, 3 -1, 1, 7. ಸೆಕೆಂಡ್ ಕ್ವಶನ್. ಇಲ್ಲಿ ನಾನು ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೆಕೆಂಡ್ ಕ್ವಶನ್ ಇದೆ 3 -1, 1, 7. x1 ಅಂದರೆ 3, y1 ಅಂದರೆ -1, x2 ಅಂದರೆ 1, y2 ಅಂದರೆ 7. ವಿ ನೋ ದ ಫಾರ್ಮುಲಾ p ಆಫ್ xy is equal to x1 plus x2 by 2, y1 plus y2 by 2. ಇಲ್ಲಿ x2 plus x1 ಆದರೂ ಬರಿಬೋದು. ನಾವಿಲ್ಲಿ ಎರಡು ಒಂದೇ ಪ್ಲಸ್ ಇರೋ ಅಂದರೆ ಯಾವುದಾದ್ರೂ ಫಸ್ಟ್ ಬರಿಬೋದು, ಯಾವುದಾದ್ರೂ ಸೆಕೆಂಡ್ ಬರಿಬೋದು. ಇಲ್ಲಿ x1 ಅಂದರೆ ಕೊಟ್ಟಿರೋ ಕ್ವಶನ್ 3 ಇದೆ, x1 ಅಂದರೆ 1 ಇದೆ, 3 + 1 by 2. ಇಲ್ಲಿ y1 ಅಂದರೆ -1 ಇದೆ, -1 ಪ್ಲಸ್ 7 by 2 ಆಗುತ್ತೆ. 3 + 1 ಏನಾಗುತ್ತೆ, 4 ಆಗುತ್ತೆ. 3 + 1 4 ಆಗುತ್ತೆ, 4 by 2. 7ನಲ್ಲಿ -1 ಹೋದರೆ 6 ಆಗುತ್ತೆ. ಬಿಗ್ ನಂಬರ್ 7 ಇರೋದ್ರಿಂದ ಪ್ಲಸ್ 6 ಆಗುತ್ತೆ, ಬೈ 2 ಆಗುತ್ತೆ. 2 1 ಜಾ 2 ಜಾ ಕ್ಯಾನ್ಸಲ್ ಆಯಿತು. 2 1 ಜಾ 2 3 ಜಾ 2, 3. ಸೊ ಇನ್ನೊಂದು ಕ್ವಶನ್ನು ನಿಮಗಾಗಿ ಹೋಮ್ವರ್ಕ್, ಅದನ್ನ ಸಾಲ್ವ್ ಮಾಡಿ ಚಾಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಸೊ ಬಿ ಕಾನ್ಸಂಟ್ರೇಟ್ ಸಮ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್. ಥ್ಯಾಂಕ್ ಯು.